ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾವಣ್ಯ ಹೇಮಂತ್. ಎಂದಿನಂತೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ನಮ್ಮ ಈ ಹಲೋ ಡಾಕ್ಟರ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಹಾಗೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯವನ್ನ ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಸ್ಟಾರ್ ಹೋಮಿಯೋಪತಿಯಿಂದ ಡಾಕ್ಟರ್ ಪೂರ್ಣಿಮಾ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಮೊದಲಿಗೆ ಸೋರಿಯಾಸಿಸ್ ಅಂದ್ರೆ ಏನು, ಇದು ಯಾವ ಕಾರಣಕ್ಕೆ ಬರುತ್ತೆ ಅಂತ ತಿಳಿಸಿ. ಬಿಫೋರ್ ಗೋಯಿಂಗ್ ಟು ಸೋರಿಯಾಸಿಸ್, ಫಸ್ಟ್ ವಿ ನೀಡ್ ಟು ನೋ ಅಬೌಟ್ ಸ್ಕಿನ್ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ಆಫ್ ಆಲ್. ಸೊ ಸ್ಕಿನ್ ಈಸ್ ದ ಲಾರ್ಜೆಸ್ಟ್ ಆರ್ಗ್ಯಾನ್ ಆಫ್ ಅವರ್ ಬಾಡಿ. ಸೊ ಅದರಲ್ಲಿ ಸ್ಕಿನ್ಗೆ ಸೋ ಮೆನಿ ಫಂಕ್ಷನ್ಸ್, ತುಂಬ ಜಾಸ್ತಿ ಫಂಕ್ಷನ್ಸ್ ಇರುತ್ತೆ. ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ರೊಟೆಕ್ಷನ್ ಫ್ರಮ್ ಸನ್ಲೈಟ್ ಅಲ್ಲಿ ಹಾರ್ಮ್ಫುಲ್ ರೇಸ್ ಇರುತ್ತೆ, ಅಲ್ಟ್ರಾವೈಲೆಟ್ ರೇಸ್ ಇರುತ್ತೆ. ಸೊ ಫಸ್ಟ್ ಅಂದ್ರೆ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಬಾಡಿ. ಸೊ ಅದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಫಂಕ್ಷನ್ ಮಾಡ್ತಾರೆ. ದಟ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಅಂದ್ರೆ ಸ್ಕಿನ್ ಈಸ್ ರೆಗ್ಯುಲೇಟಿಂಗ್ ದ ಬಾಡಿ ಟೆಂಪರೇಚರ್ ಆಲ್ಸೋ, ರಿಟೈನಿಂಗ್ ವಾಟರ್ ಅಂಡ್ ರೆಗ್ಯುಲೇಟಿಂಗ್ ಅವರ್ ಬಾಡಿ ಟೆಂಪರೇಚರ್. ನಮ್ದು ಬಾಡಿ ಟೆಂಪರೇಚರ್ ಎಲ್ಲಾಮೇ ಮ್ಯಾನೇಜ್ ಮಾಡ್ತದ್ದು ಸ್ಕಿನ್. ನೆಕ್ಸ್ಟ್ ನಮ್ದು ಬಾಡಿ ಸ್ಟ್ರಕ್ಚರ್, ಶೇಪ್, ದ ಪರ್ಸನಾಲಿಟಿ ಇದೆಲ್ಲಾಮೇ ಡಿಪೆಂಡ್ ಆಗೋದು ನಮ್ದು ಸ್ಕಿನ್ ಮೇಲೆ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಅಂದರೆ ಸ್ಕಿನ್ ಇಂದ ಹಾರ್ಮೋನ್ಸ್ ಕೂಡ ರಿಲೀಸ್ ಆಗುತ್ತೆ, ಲೈಕ್ ಫೆರಮೋನ್ಸ್ ಆರ್ ರಿಲೀಸ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೆಕ್ಷುವಲ್ ಫಂಕ್ಷನಿಂಗ್ಗೆ ಕೂಡ ಅದು ಇನ್ ಅ ವೇ ಅದು ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಾವು ಸ್ಕಿನ್, as I told, that is having a protective layer. Adu mainly skin alli if you go into deeper, three important layers irutte. First uppermost layer ge epidermis anta heltivi. Now epidermal layers alli there will be mostly dead skin cells. Our skin cells dead agi it will dry and it will be shed out. Adu that is coming on the topmost layer, epidermal layer. So adaralli ಏನು blood vessels ಇರಲ್ಲ, ಬಟ್ ಡೆಡ್ ಸ್ಕಿನ್ ಫಾರ್ಮೇಷನ್ ಇರುತ್ತೆ ಫಸ್ಟ್ ಲೇಯರ್ ಅಲ್ಲಿ. ಕೆಳಗಡೆ ಎಪಿಡರ್ಮಸ್ ಇಂದ ಕೆಳಗಡೆ ಡರ್ಮಲ್ ಲೇಯರ್ ಬರುತ್ತೆ. ದಿಸ್ ಡರ್ಮಲ್ ಲೇಯರ್ ಪ್ರೊವೈಡ್ಸ್ ಇಮ್ಯುನಿಟಿ. ಎಪಿಡರ್ಮಲ್ ಲೇಯರ್ಗೆ ಇಮ್ಯುನಿಟಿ ಮತ್ತೆ ಪ್ರೊಟೆಕ್ಷನು, ಬ್ಲಡ್ ಸಪ್ಲೈ, ಫುಡ್ ಸಪ್ಲೈ ಎಲ್ಲಾಮೇ ಈ ಸೆಕೆಂಡ್ ಲೇಯರ್ ವಿಲ್ ಗಿವ್. ಅದರಿಂದ ಕೆಳಗಡೆ ಬರುತ್ತೆ ಎಂಡೋಡರ್ಮಸ್. ಸೊ ಅದರಲ್ಲಿ ಫ್ಯಾಟ್ ಡಿಪೋಸಿಷನ್ ಎಲ್ಲಾಮೇ ಇರುತ್ತೆ. ಆ್ಯಂಡ್ ಮೇನ್ಲಿ ಸೋರಿಯಾಸಿಸ್ ಯೂಶಲಿ ವಾಟ್ ಹ್ಯಾಪನ್ಸ್ ಇಸ್ ದಟ್ ಎಪಿಡರ್ಮಲ್ ಲೇಯರ್ ಅಲ್ಲಿ ಸ್ಕಿನ್ ಡೆಡ್ ಸೆಲ್ಸ್ ಫಾರ್ಮೇಷನ್ ಆಗಿ ಬರುತ್ತೆ. ಬಟ್ ಸೋರಿಯಾಸಿಸ್ ಕಂಡೀಷನ್ ಅಲ್ಲಿ ಏನಾಗತ್ತಂದ್ರೆ ಈ ಡೆಡ್ ಸೆಲ್ಸ್ ಇರುತ್ತಲ್ವಾ, ಅದು ತುಂಬ ಬೇಗನೆ ಫಾರ್ಮೇಷನ್ ಆಗುತ್ತೆ. ವಿತಿನ್ 2 or 3 days ಡೆಡ್ ಸೆಲ್ ಸ್ಕಿನ್ಸ್ ಫಾರ್ಮ್ ಆಗುತ್ತೆ. ಸೊ ತುಂಬ ಜಾಸ್ತಿ ಡೆಡ್ ಸ್ಕಿನ್ ಸೆಲ್ಸ್ ಪ್ರೊಡ್ಯೂಸ್ ಆದರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಚರ್ಮ ಇರುತ್ತಲ್ವ ಅದು ತುಂಬ ಡ್ರೈ ಆಗಿ ಒಂದು ಡ್ಯಾಂಡ್ರಫ್ ಥರ ಸ್ಕೇಲಿ ಇರಪ್ಷನ್ಸು ಜಾಸ್ತಿ ಆಗಿ ಕಾಣಿಸ್ತದೆ ಈ ಸೋರಿಯಾಸಿಸ್ ಅಲ್ಲಿ. ಸೊ ದಟ್ ಈಸ್ ಅನ್ ಅಬ್ನಾರ್ಮಲ್ ಥಿಂಗ್ ಅಲ್ವಾ. ಸೊ ನಾರ್ಮಲಿ ಎಪಿಡರ್ಮಸ್ ಲೇಯರಲ್ಲಿ ಹೇಗೆ ಡೆಡ್ ಸ್ಕಿನ್ ಪ್ರೊಡ್ಯೂಸ್ ಆಗುತ್ತೆ, ಅದು ಹೆಚ್ಚಾಗಿ ಡೆಡ್ ಸ್ಕಿನ್ಸ್ ಪ್ರೊಡ್ಯೂಸ್ ಆದರೆ ಸೋರಿಯಾಟಿಕ್ ಕಂಡೀಷನ್ಸ್ ಅಲ್ಲಿ ಇದು ವಿಲ್ ನೋಟಿಸ್ ಇಟ್. ಸೊ ಸೋರಿಯಾಸಿಸ್ ಅಂದರೆ ಯೂಶಲಿ ಅದೊಂದು ಆಟೋ ಇಮ್ಯೂನ್ ಡಿಸೀಸ್. ಸೊ ಆಟೋ ಇಮ್ಯೂನ್ ಡಿಸೀಸ್ ಮೀನ್ಸ್ ತನ್ನ ಬಾಡಿ ಸೆಲ್ಸ್ಗೆ ಅಟ್ಯಾಕ್ ಮಾಡಿ ದೇ ವಿಲ್ ಡಿಸ್ಟ್ರಾಯ್ ಇಟ್. ಸೊ ಸೆಲ್ಫ್ ಡಿಸ್ಟ್ರಕ್ಷನ್ ಆಗುತ್ತೆ. ಸೊ ಈ ಥರ ಸೆಲ್ಫ್ ಡಿಸ್ಟ್ರಕ್ಷನ್ ಪ್ರಾಸೆಸ್ ಅಲ್ಲಿ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಮೋರ್ ಅಂಡ್ ಮೋರ್ ಡೆಡ್ ಸ್ಕಿನ್ಸ್. ದಟ್ ಈಸ್ ದ ಬೇಸಿಕ್ ಥಿಂಗ್. ಸೊ ಅದು ಸೋರಿಯಾಟಿಕ್ ಪೇಷಂಟ್ಸ್ ಅಲ್ಲಿ ಇದು ಯೂಶಲಿ ಜೆನೆಟಿಕ್ ರೀಸನ್ಸ್ ಇಂದ ಆಗಿರ್ಬೋದು, ಯೂಶಲಿ ಅದು ಹೆರಿಡಿಟ್ರಿ ಆರ್ ಜೆನೆಟಿಕ್ ರೀಸನ್, ಆರ್ ಇಟ್ ಕ್ಯಾನ್ ಬಿ ಡ್ಯೂ ಟು ಸಮ್ ಅದರ್ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಆಗಿ ಕೂಡ ಸೋರಿಯಾಸಿಸ್ ಬರೋಕ್ಕೆ ಚಾನ್ಸಸ್ ಆಗಿರುತ್ತೆ. ಲೈಕ್ ಇಫ್ ಸಮ್ಮನ್ ಆರ್ ಟೇಕಿಂಗ್ ಆಂಟಿ ಡಿಪ್ರೆಸೆಂಟ್ ಡ್ರಗ್ಸ್ ಆರ್ ಆಂಟಿ ಮಲೇರಿಯಲ್ ಡ್ರಗ್ಸ್ ಆರ್ ಎನಿ ಕೈಂಡ್ ಆಫ್ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್, ಆ ಥರ ಏನಾದರೂ ಡ್ರಗ್ಸ್ ಯೂಸ್ ಮಾಡಿ, ಆರ್ ಆಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್, ಆ ಥರ ಡ್ರಗ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗಿ ಕೂಡ ಸೋರಿಯಾಸಿಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ನಾವು ಕಮಿಂಗ್ ಟು ದ ಮೆಂಟಲ್ ಸ್ಟ್ರೆಸ್ ಫ್ಯಾಕ್ಟರ್, ತುಂಬ ಜಾಸ್ತಿ ಸ್ಟ್ರೆಸ್ ಇದ್ದಾಗ, ತುಂಬ ಜಾಸ್ತಿ ಟೆನ್ಷನ್ ಇದ್ದಾಗ ಕೂಡ ಆ ಥರ ಪೇಷಂಟ್ಸಲ್ಲಿ ಸೋರಿಯಾಸಿಸ್ ಬರೋಕ್ಕೆ ಚಾನ್ಸಸ್ಸು ಹೆಚ್ಚಾಗಿ ಇದೆ. ಸೊ ಅಲಾಂಗ್ ವಿತ್ ದಟ್ ಇಫ್ ದೇ ಹ್ಯಾವ್ ಎನಿ ಅದರ್ ಆಟೋ ಇಮ್ಯೂನ್ ಕಂಡೀಷನ್ಸ್, ಸಪೋಸ್ ವಿಟಿಲಿಗೋ ಕಂಡೀಷನ್ಸಲ್ಲಿ ಆರ್ ಎನಿ ಅದರ್ ಥೈರಾಯ್ಡ್ ರಿಲೇಟೆಡ್ ಕಂಪ್ಲೇಂಟ್ಸಲ್ಲಿ ಕೂಡ ಅವರಿಗೆ ಒಂದು ಫ್ಯೂಚರಲ್ಲಿ ಸೋರಿಯಾಟಿಕ್ ಕಂಡೀಷನ್ಸ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ನಾವು ಸೋರಿಯಾಸಿಸ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೋರಿಯಾಸಿಸ್ ಆರ್ ದೇರ್. ಸೊ ಅದರಲ್ಲಿ ಕಾಮನ್ ಆಗಿ ವಿ ಸಿ ಇಸ್ ಪ್ಲೇಗ್ ಸೋರಿಯಾಸಿಸ್. ಅದು ಕಾಮನೆಸ್ಟ್ ಫಾರ್ಮ್ ಆಫ್ ಸೋರಿಯಾಸಿಸ್. ನಮ್ಮದು
ಕ್ಲಿನಿಕಲ್ಲಿ ಮೋಸ್ಟ್ ಕಾಮನ್ಲಿ ಆಗಿ ಬರೋದು ಸ್ಕಿನ್ ಕಂಡೀಷನ್ ಅಂದರೆ ಪ್ಲೇಕ್ ಸೋರಿಯಾಸಿಸ್. ಸೊ ಅದು ಯೂಶುವಲಿ ಈ ಒಂದು ಜಾಗದಲ್ಲಿ ಅಂದರೆ ಎಕ್ಸ್ಟೆನ್ಸರ್ ಆಸ್ಪೆಕ್ಟ್ ಈ ಒಂದು ಜಾಗದಲ್ಲಿ ಆರ್ ಈ ಮಂಡಿ ಜಾಯಿಂಟ್ ಇರುತ್ತಲ್ವಾ ಅದರ ಆ ಒಂದು ಅಪ್ಪರ್ ಮೋಸ್ಟ್ ಪೋರ್ಷನ್ ಇಲ್ಲಾಂದರೆ ಆ ಫ್ರಂಟ್ ಪೋರ್ಷನಲ್ಲಿ ಈ ಫ್ರಂಟ್ ಪೋರ್ಷನಲ್ಲಿ ಜಾಸ್ತಿ ಈ ಥರ ಸೋರಿಯಾಟಿಕ್ ಲೀಷನ್ಸ್ ಬರುತ್ತೆ. ಆರ್ ಬ್ಯಾಕ್ ಸೈಡ್ ಆರ್ ದ ಸ್ಕ್ಯಾಲ್ಪಲ್ಲಿ ಅದು ಜಾಸ್ತಿಯಾಗಿ ಬರುತ್ತೆ. ದಟ್ ಈಸ್ ಪ್ಲೇಕ್ ಸೋರಿಯಾಸಿಸ್. ಅದು ಮೋಸ್ಟ್ ಇಂಪಾರ್ಟೆಂಟ್ ಆರ್ ಕಾಮನ್ಲಿ ಸೀನ್. ಅದರ್ ವೆರೈಟೀಸ್ ಅಂದರೆ ಗಟ್ಟೆಡ್ ಸೋರಿಯಾಸಿಸ್ ಇದೆ. ಗಟ್ಟೆಡ್ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ನೀರು ಗುಳ್ಳಗಳು ಥರ ರೈನ್ ಡ್ರಾಪ್ಸ್ ಥರ ವಾಟರ್ ಡ್ರಾಪ್ಸ್ ಥರ ಇರಪ್ಷನ್ಸ್ ಇರುತ್ತೆ. ದೆನ್ ಪಸ್ಟುಲಾರ್ ಸೋರಿಯಾಸ್ ಸೋರಿಯಾಟಿಕ್ ಇರಪ್ಷನ್ಸ್ ಅಲ್ಲಿ ಪಸ್ ಕೂಡ ಇರುತ್ತೆ. ಸೊ ದಟ್ ಇಸ್ ಪಸ್ಟುಲಾರ್ ಸೋರಿಯಾಸಿಸ್. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ಕೈ ನಮ್ಮದು ಪಾಮ್ಸ್ ಅಲ್ಲಿ ಅವ್ರ ಕೆಳಗಡೆ ಕಾಲ್ ಕೆಳಗಡೆ ಸೋಲ್ಸ್ ಅಲ್ಲಿ ಸೊ ಪಾಮಾಲ್ ಸೋರಿಯಾಸಿಸ್ ಅದು ಡಿಫ್ರೆಂಟ್ ವೆರೈಟಿ. ಆರ್ ಸಮ್ ಪೇಷಂಟ್ಸ್ ಅಲ್ಲಿ ಸ್ಕ್ಯಾಲ್ಪ್ ಈ ಒಂದು ಜಾಗದಲ್ಲಿ ತುಂಬ ಜಾಸ್ತಿ ಡ್ಯಾಂಡ್ರಫ್ ಫಾರ್ಮೇಷನ್ ತುಂಬ ಹೆಚ್ಚಾಗಿ ಬರುತ್ತೆ. ಅದರಿಂದ ಪಸ್ ಬರುತ್ತೆ, ಅಂಡ ಥರ ಡಿಸ್ಚಾರ್ಜ್ ಬರುತ್ತೆ, ಬ್ಲಡ್ ಬರುತ್ತೆ. ಸೊ ಇದೆಲ್ಲಾಮೇ ಕಮ್ಸ್ ಅಂಡರ್ ಸೆಬೋರಿಕ್ ಸೋರಿಯಾಸಿಸ್. ಸೊ ನೌ ನೆಕ್ಸ್ಟ್ ವಾಟ್ ಇಟ್ ಕಮ್ಸ್ ಇಸ್ ದಟ್ ಇದು ಐ ಟೋಲ್ಡ್ ಯು ಪಾಮಲ್ ಸೋರಿಯಾಸಿಸ್. ಆ ಥರ ಇದು ಚಿಕ್ಕ ಮಕ್ಕಳಲ್ಲಿ ಕೂಡ ನ್ಯಾಪ್ಕಿನ್ ಸೋರಿಯಾಸಿಸ್ ಆಗ ಬರೋಕ್ಕೆ ಚಾನ್ಸಸ್ ಆಗಿರುತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್. ಕೆಲವರಿಗೆ ಈ ಗ್ರೋಯಿನ್ ರೀಜನಲ್ಲಿ ಸೆಕ್ಷುವಲ್ ಪಾರ್ಟಲ್ಲಿ ಆರ್ ಕೆಳಗಡೆ ಬ್ರೆಸ್ಟ್ ಕೆಳಗಡೆ ಆ ಒಂದು ಮಾರ್ಜಿನ್ಸ್ ಇರುತ್ತಲ್ವಾ ಆ ಒಂದು ಮಾರ್ಜಿನ್ಸಲ್ಲಿ ಕೂಡ ಈ ಥರ ಸೋರಿಯಾಟಿಕ್ ಎರಪ್ಷನ್ಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ದೇ ಆರ್ ಕಮಿಂಗ್ ಅಂಡರ್ ಇನ್ವರ್ಸ್ ಸೋರಿಯಾಸಿಸ್. ವಾಟ್ ಎವರ್ ಆಗಲಿ ಈ ಮೇನ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಅಂದರೆ ತುಂಬ ಹೆಚ್ಚಾಗಿ ಡೆಡ್ ಸ್ಕಿನ್ ಸೆಲ್ಸ್ ಫಾರ್ಮ್ ಆಗುತ್ತೆ, ಡ್ಯಾಂಡ್ರಫ್ ಥರ ಸ್ಕೇಲ್ಸ್ ಬರುತ್ತೆ, ಕೆಂಪು ಕಲರ್ ಆಗಿ ಬರುತ್ತೆ, ಕೆಲವರಿಗೆ ಪಸ್ ಬರುತ್ತೆ, ಕೆಲವರಿಗೆ ಬ್ಲಡ್ ಬರುತ್ತೆ, ಇಚ್ಚಿಂಗ್ ತುಂಬ ನವೆ ಇರುತ್ತೆ. ಇದೆಲ್ಲಮೇ ಕಾಮನ್ ಸಿಂಪ್ಟಮ್ಸ್ ಆಫ್ ಸೋರಿಯಾಸಿಸ್. ಓಕೆ, ಈಗ ನೀವು ಹೇಳ್ದಾಗೆ ಒಂದು ಸಣ್ಣ ಗುಳ್ಳೆ ಆಗಿ ಬರ್ಬೋದು ಅಥವಾ ಒಂದು ರ್ಯಾಷಸ್ ಆಗಿ ಕಾಣಿಸ್ಕೋಬಹುದು. ಸಾಕಷ್ಟು ಜನ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಸಿಗುವಂತ ಒಂದು ಲೋಷನ್ಸ್ ಆಗಿರ್ಬೋದು ಅಥವಾ ಒಂದು ಆಯಿಂಟ್ಮೆಂಟ್ ಆಗಿರ್ಬೋದು ಅಪ್ಲೈ ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ. ಅರ್ಧದ್ದು ರೂಟ್ ಕಾಸ್ ತಿಳ್ಕೊಳ್ಳಲ್ಲ. ಸೊ ಅದು ನಮಗೆ ಇದೊಂದು ಸೋರಿಯಾಸಿಸ್ ನನಗೆ ಆಗಿದೆ ಅಂತ ಹೇಗೆ ಅವರಿಗೆ ಮೇಜರ್ ಆಗಿ ಗೊತ್ತಾಗುತ್ತೆ ಅಂತ? ಅದಕ್ಕೆ ಟ್ರೇಸಿಂಗ್ ದ ಹಿಸ್ಟ್ರಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದರೆ ಫ್ಯಾಮಿಲಿದಲ್ಲಿ ಸೋರಿಯಾಟಿಕ್ ಕಂಡೀಷನ್ಸ್ ಇದ್ದಾಗ ಕೂಡ ನಮಗೆ ಗೊತ್ತಾಗುತ್ತೆ. ದೀಸ್ ಇಸ್ ಮೋಸ್ಟ್ಲಿ ಸೋರಿಯಾಸಿಸ್ ಅಂದರೆ. ಸೊ ನೆಗ್ಲೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಟರ್ನ್ ಓವರ್ ಸೋರಿಯಾಸಿಸ್ ಕಾಂಪ್ಲಿಕೇಶನ್. ಅದು ಏನಂದರೆ ಸೆಲ್ಫ್ ಮೆಡಿಕೇಶನ್ ಲೈಕ್ ಆಯಿಂಟ್ಮೆಂಟ್ ಅಪ್ಲಿಕೇಶನ್ ಆಫ್ ಆಯಿಂಟ್ಮೆಂಟು ಇದು ಅದೆಲ್ಲವೇ ಮಾಡಿದ್ರೆ ಸೋರಿಯಾಟಿಕ್ ಎರಪ್ಷನ್ಸ್ ಅದು ಹೀಲ್ ಆಗಲ್ಲ. ಏನಂದರೆ ಅದು ಒಳಗೇನೆ ಅದು ಬೇರಿಂದ ಈ ಕಂಪ್ಲೇಂಟ್ ತೆಗೆಸಬೇಕು. ಇದು ಆಟೋ ಇಮ್ಯೂನ್ ಕಂಡೀಷನ್ ಅಲ್ವಾ. ಸೊ ಇದು ಬ್ಲಡ್ ರಿಲೇಟೆಡ್ ಕಂಡೀಷನ್. ಸೊ ಬ್ಲಡ್ಡಲ್ಲಿ ಏನು ತೊಂದರೆ ಇದೆ ಅದು ಫಸ್ಟ್ ಆಫ್ ಆಲ್ ತೆಗಿಸ್ಬೇಕು. ಆ ಒಂದು ರೂಟ್ ಕಾಸ್ ಬೇರಿಂದ ಆ ಪ್ರಾಬ್ಲಮ್ ತೆಗಿಸ್ಬೇಕು. ಅದು ಇಂಪಾರ್ಟೆಂಟ್. ಯಾಕಂದರೆ ಇದು ಆಟೋ ಇಮ್ಯೂನ್ ಡಿಸೀಸ್. ಏನಾದರೂ ಕ್ರೀಮ್ ಅಪ್ಲೈ ಮಾಡಿದ್ರೆ ಎಕ್ಸ್ಟರ್ನಲಿ ಸ್ವಲ್ಪ ಹೀಲ್ ಆದರೆ ಏನೂ ಆಗಲ್ಲ. ಅದು ಒಳಗೇನೆ ಮೆಡಿಸಿನ್ಸ್ ಹೋಗಿ ಆ ಒಂದು ಜೆನೆಟಿಕ್ ಫ್ಯಾಕ್ಟರ್ ಏನಿದೆ ಆ ಆಟೋ ಇಮ್ಯೂನ್ ಕಂಡೀಷನ್ ಇದೆ ಅಲ್ವಾ. ಸೊ ಇಮ್ಯುನಿಟಿ ಬೂಸ್ಟಪ್ ಮಾಡಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಮೇನ್ಲಿ ಹೋಮಿಯೋಪತಿಕ್ ಟ್ರೀಟ್ಮೆಂಟಲ್ಲಿ. ಸೊ ಅದು ಇಂಪಾರ್ಟೆಂಟ್. ಏನಾದರೂ ಕ್ರೀಮ್ ಏನಾದರೂ ಯೂಸ್ ಮಾಡಿದ್ರೆ ಅದು ಪರ್ಮನೆಂಟ್ ಆಗಿ ಏನು ವಾಸಿ ಆಗಲ್ಲ. ಓಕೆ, ಎಸ್. ಇನ್ನು ನೀವು ಸ್ಕ್ಯಾಲ್ಪಲ್ಲೂ ಕೂಡ ಈ ಒಂದು ಸಮಸ್ಯೆ ಬರುತ್ತೆ, ಡ್ಯಾಂಡ್ರಫ್ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರಿ. ಡ್ಯಾಂಡ್ರಫ್ ಅಂದ್ರೆ ಸಾಕಷ್ಟು ಜನ ಓಕೆ ನಂಗೆ ಡ್ಯಾಂಡ್ರಫ್ ಆಗಿದೆ ಅಂತ ಅದಕ್ಕೊಂದು ಹರ್ಬಲ್ ಟ್ರೀಟ್ಮೆಂಟ್ ಅಥವಾ ಮನೇಲಿ ಏನೋ ಒಂದು ಮನೆ ಮದ್ದು ತರ ಮಾಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಅದು ಹೇಗೆ ಸ್ವಲ್ಪ ಪೇನ್ಫುಲ್ ಆಗಿರುತ್ತಾ ಬ್ಲಡ್ ಬರುವಾಗ? ಬ್ಲಡ್ ಯಾವ ಸ್ಟೇಜ್ ಅಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ ಅಂತ? ಅದು ಡಿಪೆಂಡ್ ಆಗುತ್ತೆ. ಈ ಡ್ಯಾಂಡ್ರಫ್ ಯೂಶಲಿ ಎಲ್ಲರಿಗೆ ಡ್ಯಾಂಡ್ರಫ್ ಇರಪ್ಷನ್ಸ್ ಇರುತ್ತೆ. ಯೂಶಲಿ ದೇ ವಿಲ್ ಹ್ಯಾವ್ ಡ್ಯಾಂಡ್ರಫ್. ವಿಂಟರ್ ಕ್ಲೈಮೇಟ್ ಅಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಹೆಚ್ಚಾಗಿ ಡ್ಯಾಂಡ್ರಫ್ ಶುರುವಾದಾಗ ಲೈಕ್ ವೆನ್ ದೆರ್ ಇಸ್ ಎಕ್ಸೆಸಿವ್ ಫಾರ್ಮೇಷನ್ ಆಫ್ ಡ್ಯಾಂಡ್ರಫ್ ಅದು ಇಲ್ಲಿಂದ ಪ್ರೋಗ್ರೆಸ್ ಆಗಿ ಆ ವೈಟ್ ಪೌಡರ್ ತರ ಇದು ಡ್ಯಾಂಡ್ರಫ್ ಬಂದ ಮೇಲೆ ಅದು ಇಲ್ಲಿ ಈ ಒಂದು ಮಾರ್ಜಿನ್ ಅಲ್ಲಿ ಈ ಹೇರ್ ಮಾರ್ಜಿನ್ ಅಲ್ಲಿ ಅದು ಎಕ್ಸ್ಟೆಂಡ್ ಆಗಿ ಬರುತ್ತೆ. ಅಲ್ಲಿಂದ ಅದು ಸ್ಪ್ರೆಡ್ ಆಗಿ ಕೆಳಗೆ ಫೇಸ್ ಅಲ್ಲಿ ಬಂತು, ಇಯರ್ ಬ್ಯಾಕ್ ಸೈಡ್ ಆಫ್ ಇಯರ್ ಕೂಡ ಅದು ಸ್ಪ್ರೆಡ್ ಆಗಿ ಹೋಗುತ್ತೆ. ಅದು ಯೂಶುವಲ್ ಡ್ಯಾಂಡ್ರಫ್ ಅಲ್ಲಿ ಈ ತರ ಆಗಲ್ಲ. ಇಟ್ ವಿಲ್ ಸ್ಟಾರ್ಟ್ ಸ್ಪ್ರೆಡಿಂಗ್. ಅದಕ್ಕೆ ಜೊತೆನೆ ಯೂಶುವಲಿ ಅವರಲ್ಲಿ ಬೇರೆ ಜಾಗದಲ್ಲಿ ಕೂಡ ಈ ತರ ಸೋರಿಯಾಟಿಕ್ ಇರಪ್ಷನ್ಸ್ ಇದ್ದೇ ಇರುತ್ತೆ. ದೇರ್ ವಿಲ್ ಬಿ ಅದರ್ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಆಲ್ಸೋ. ಆ್ಯಂಡ್ ಈ ಒಂದು ಸೋರಿಯಾಸಿಸ್ ಅಲ್ಲಿ ಅಂದರೆ ಈ ಸ್ಕ್ಯಾಲ್ಪ್ ಅಲ್ಲಿ ಏನಾಗುತ್ತೆ ಅಂದರೆ ಅದು ಪ್ರಾಪರ್ಲಿ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಏನಾದರೂ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಯೂಸ್ ಮಾಡಿ ಅದು ಟೆಂಪ್ರರಿ ಒಂದು ಅದೇನು ಪರ್ಮನೆಂಟ್ ಆಗಿ ಅವರೇನು ಮೆಡಿಸಿನ್ ತಗೊಂಡಿಲ್ಲ ಅಂದರೆ ಇಟ್ ವಿಲ್ ಬಿಕಮ್ ಮೋರ್ ಎಕ್ಸ್ಟೆನ್ಸಿವ್. ಅದು ತುಂಬ ಜಾಸ್ತಿ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ.
ಬ್ಲಡ್ ಬರುತ್ತೆ ಡೆಫಿನೆಟ್ಲಿ. ಆಮೇಲೆ ಬ್ಲಡ್ ಬಂದರೆ ಇದು ಪೇನ್ಫುಲ್ ಆಗಿರುತ್ತೆ. ದೇ ಕೆ ನಾಟ್ ಕೋಮ್ ದೇ ಹೇರ್. ಕೋಂಬಿಂಗ್ ಟೈಮಲ್ಲಿ ತುಂಬ ನೋವಿರುತ್ತೆ. ಹೇರ್ ಫಾಲ್ ಇನ್ ಬಂಚಸ್, ಇದು ಕೂದಲು ಉದುರುತ್ತೆ, ತುಂಬ ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಅದೆಲ್ಲವೇ ಲೇಟರ್ ಕಾಂಪ್ಲಿಕೇಟೆಡ್ ಸ್ಟೇಜಸ್ ಅಲ್ಲಿ ಹೋಗುತ್ತೆ. ಓಕೆ, ಈ ಒಂದು ಸೋರಿಯಾಸಿಸ್ ಸಮಸ್ಯೆ ಜಾಸ್ತಿ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ? ಹಾಗೇನೆ ಏನಾದರೂ ಒಂದು ಏಜ್ ಲಿಮಿಟ್ ಇದೆಯಾ? ತುಂಬಾ ಅರ್ಲಿ ಏಜ್ ಅಲ್ಲಿ ಈ ಒಂದು ಸಮಸ್ಯೆ ಬರಬಹುದಾ ಹೇಗೆ ಅಂತ? ಇಟ್ ಡಿಪೆಂಡ್ಸ್. ಯಾಕಂದ್ರೆ ಯೂಶಲಿ ಅದು ಲೇಟ್ ಟೀನೇಜರ್ಸ್ ಅಲ್ಲಿ ಆರ್ ಅರ್ಲಿ ಅಡಲ್ಟ್ ಲೈಫಲ್ಲಿ ಈ ಥರ ಸೋರಿಯಾಟಿಕ್ ಕಂಪ್ಲೇಂಟ್ಸ್ ಬರುತ್ತೆ. ಬಟ್ ಆದರೆ ಕೂಡ ಯೂಶಲಿ ಅದು ಡಿಪೆಂಡ್ ಆಗೋದು ಅವರದ್ದು ಮೆಂಟಲ್ ಹಿಸ್ಟ್ರಿ ಮೇಲೆ. ತುಂಬ ಜಾಸ್ತಿ ಸ್ಟ್ರೆಸ್ ಇದ್ದಾಗ, ಅದು ಜಾಬ್ ಪ್ಲೇಸ್ ಆಗಲಿ ಅವ್ರ ಮನೆಯಲ್ಲಿ ಕೂಡ ತುಂಬ ಮೆಂಟಲ್ ಸ್ಟ್ರೆಸ್ಸಿಂದ ಕೂಡ ಈ ಥರ ಬರೋಕ್ಕೆ ಚಾನ್ಸಸ್ ಇದೆ. ಬಟ್ ಮೋಸ್ಟ್ ಕಾಮನ್ಲಿ ಸೀನ್ ಏಜಸ್ ಲೇಟ್ ಟೀನೇಜ್ ಆರ್ ಅರ್ಲಿ ಅಡಲ್ಟ್ ಸ್ಟೇಜು, ಆ ಒಂದು ಸ್ಟೇಜಸಲ್ಲಿ. ಸೊ ಇದೆಲ್ಲமே ಡಿಪೆಂಡ್ ಆಗೋದು ನಮ್ದು ಲೈಫ್ ಸ್ಟೈಲು ಮತ್ತೆ ನಮ್ದು ಸ್ಟ್ರೆಸ್ ಮೇಲೆ ಡಿಪೆಂಡ್ ಆಗುತ್ತದೆ. ಫುಡ್ ಹ್ಯಾಬಿಟ್ಸ್ ಏನಾದರೂ ಈ ಒಂದು ಸಮಸ್ಯೆಗೆ ಎಫೆಕ್ಟಿವ್ ಆಗಿರುತ್ತಾ ಅಂತ? ಫುಡ್ ಹ್ಯಾಬಿಟ್ಸ್ ಅಂದ್ರೆ ಇದು ಔಟ್ಸೈಡ್ ಫುಡ್, ಜಾಸ್ತಿ ಜಂಕ್ ಫುಡ್ ಐಟಮ್ಸ್ ಇಂದ ಅದೆಲ್ಲமே ಡಿಪೆಂಡ್ ಆಗುತ್ತೆ. ಫುಡ್ ಹ್ಯಾಬಿಟ್ಸ್ ಇಂದ ಜಾಸ್ತಿ ಅವರದ್ದು ಲೈಫ್ ಸ್ಟೈಲ್ ಅಂದ್ರೆ ತುಂಬಾ ಮೆಂಟಲ್ ಟೆನ್ಷನ್ ಇಂದ. ಮತ್ತೆ ಈ ಸೋರಿಯಾಟಿಕ್ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಕಿನ್ ತುಂಬಾನೇ ಡ್ರೈ ಆಗ್ಬಿಡುತ್ತೆ. ಸೊ ಆಲ್ವೇಸ್ ಇಟ್ ಹ್ಯಾಸ್ ಟು ಬಿ ಕೆಪ್ಟ್ ಹೈಡ್ರೇಟೆಡ್. ಸೊ ಅದಕ್ಕೆ ನೀರು ಚೆನ್ನಾಗಿ ಕುಡಿಬೇಕು. ನೀರು ಚೆನ್ನಾಗಿ ಕುಡಿಯಿಲ್ಲ ಅಂದ್ರೆ ನಮ್ದು ಸ್ಕಿನ್ ಡ್ರೈ ಆಗತ್ತೆ. ಸೊ ಆ ಡ್ರೈನೆಸ್ ಇಂದ ಕೂಡ ಸೋರಿಯಾಟಿಕ್ ಕಂಪ್ಲೇಂಟ್ಸ್ ಜಾಸ್ತಿ ಆಗತ್ತೆ. ಸೊ ನೀರು ಚೆನ್ನಾಗಿ ಕುಡಬೇಕು. ಆಲ್ವೇಸ್ ಕೀಪ್ ಯುವರ್ ಸ್ಕಿನ್ ಮಾಯಿಶ್ಚರೈಸ್ಡ್. ಇದು ಏನಾದ್ರೂ ಬೆಸ್ಟ್ ಅಂದ್ರೆ ಕೊಬ್ಬರಿ ಎಣ್ಣೆ, ಅದು ಕಾಕೋನಟ್ ಆಯಿಲ್, ಅದು ಬೆಸ್ಟ್ ಮೆಡಿಸಿನ್. ಅದರಿಂದ ಸ್ಕಿನ್ ಮಾಯಿಶ್ಚರೈಸ್ ಆಗುತ್ತೆ. ಇಲ್ಲಾಂದ್ರೆ ಅಲೋವಿರಾ ಲೋಷನ್ ಜೆಲ್ ವಾಟ್ ಎವರ್ ಬಿ, ಮನೆಯಲ್ಲಿ ಕೂಡ ಅಲೋವಿರಾ ಪ್ಲಾಂಟ್ಸ್ ಇದ್ದಾಗ ಕೂಡ ಅದೊಂದು ದಟ್ ಇಸ್ ಅವರ್ ದಿ ಕೀಪ್ ಅವರ್ ಸ್ಕಿನ್ ಮಾಯಿಶ್ಚರೈಸ್. ಅದು ಇಂಪಾರ್ಟೆಂಟ್. ಒನ್ ಆಫ್ ದಿ ಅದರ್ ಥಿಂಗ್ ಇಂದ ನಾವು ಸ್ಕಿನ್ ಆದಷ್ಟು ಮಾಯಿಶ್ಚರೈಸ್ ನಮ್ಮನ್ನ ನಾವು ಹೈಡ್ರೇಟ್ ಆಗಿ ಇಟ್ಕೋಬೇಕು ಅಂತ ಹೇಳ್ತೀರಾ? ಎಸ್ ಡಾಕ್ಟರ್, ಮಾತಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸೋರಿಯಾಸಿಸ್ ಸಮಸ್ಯೆ ಹೇಗೆ ಯಾವ ಕಾರಣಕ್ಕೆ ಬರುತ್ತೆ ಅಂತ ಕೂಡ ಮಾತಾಡ್ತಾ ಇದ್ವಿ. ಹಾಗೇನೆ ವಿಟಿಲಿಗೋ ಅಂದ್ರೆ ಏನು, ಅದು ಯಾವ ಕಾರಣಕ್ಕೆ ಬರುತ್ತೆ ಅಂತ ತಿಳ್ಕೊತೀರಿ. ಅದಕ್ಕೂ ಮುಂಚೆ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬ್ರೇಕ್ ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಸೋರಿಯಾಸಿಸ್ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ರಿ. ನೆಕ್ಸ್ಟ್ ವಿಟಿಲಿಗೋ ಅಂದ್ರೆ ಏನು, ಇದು ಯಾವ ಕಾರಣಕ್ಕೆ ಬರುತ್ತೆ, ಜೊತೆಗೆ ಅದರ ಸಿಂಪ್ಟಮ್ಸ್ ಏನು ಅಂತ ತಿಳಿಸಿ. ವಿಟಿಲಿಗೋ ಅಂದರೆ ವೈಟ್ ಪ್ಯಾಚಸ್ ಆಗಿ ಹೈಪೋಪಿಗ್ಮೆಂಟೆಡ್ ಏರಿಯಾ ಅಂತ ಹೇಳ್ತೀವಿ. ಲೈಕ್ ವೈಟ್ ಕಲರ್ ಆಗಿ ಪ್ಯಾಚಸ್ ಆಗಿ ಕೆಲವರಿಗೆ ಬರುತ್ತೆ. ಅದು ಆಮೇಲೆ ಏನಾಗುತ್ತಂದ್ರೆ ಅದು ಸ್ಪ್ರೆಡ್ ಆಗುತ್ತೆ, ಫುಲ್ ಬಾಡಿಗೆ ಎಕ್ಸ್ಟೆನ್ಸಿವ್ಲಿ ಅದು ಸ್ಪ್ರೆಡ್ ಆಗಿ ಹೋಗುತ್ತೆ. ಸೊ ಅದು ನಮ್ಮದು ಬಾಡಿಗೆ, ನಮ್ಮ ಸ್ಕಿನ್ಗೆ ನಾರ್ಮಲ್ ಆಗಿ ಆ ಒಂದು ಕಲರ್ ಬರೋಕ್ಕೆ ಪಿಗ್ಮೆಂಟ್ ಬೇಕು, ಮೆಲನಿನ್ ಪಿಗ್ಮೆಂಟ್ ಬೇಕು. ಸೊ ಆ ಒಂದು ದಟ್ ಈಸ್ ಆಲ್ಸೋ ಆಟೋ ಇಮ್ಯೂನ್ ಕಂಡೀಷನ್. ಆಟೋ ಇಮ್ಯೂನ್ ಕಂಡೀಷನಲ್ಲಿ ಸೆಲ್ಫ್ ಡಿಸ್ಟ್ರಕ್ಷನ್ ಆಗುತ್ತೆ. ಸೊ ಏನಾಗುತ್ತಂದ್ರೆ ಈ ಮೆಲನೋಸೈಟ್ ವಿಲ್ ಸೆಕ್ರೇಟ್ ದಟ್ ಮೆಲನಿನ್ ಪಿಗ್ಮೆಂಟ್ ಅಲ್ವಾ. ಸೊ ಈ ಮೆಲನೋಸೈಟ್ಸು ಡಿಸ್ಟ್ರಾಯ್ ಆಗುತ್ತೆ, ಆಟೋಮ್ಯಾಟಿಕ್ಲಿ ಅದು ಡಿಸ್ಟ್ರಾಯ್ ಆಗುತ್ತೆ. ಸೆಲ್ಫ್ ಡಿಸ್ಟ್ರಕ್ಷನ್ ಆಗಲಿ ಏನಾಗುತ್ತೆ, ಅದು ಆದರೆ ಏನಾಗುತ್ತೆ ಅಂದರೆ ಈ ಮೆಲನೋಸೈಟ್ ಡಿಸ್ಟ್ರಕ್ಷನ್ ಇಂದ ಮೆಲನಿನ್ ಪಿಗ್ಮೆಂಟು ಕಮ್ಮಿ ಆಗುತ್ತೆ. ಸೊ ಅದು ಮೆಲನಿನ್ ಪಿಗ್ಮೆಂಟ್ ಕಮ್ಮಿ ಆಗಿ ಬಂದರೆ ಈ ಸ್ಕಿನ್ ವಿಲ್ ಲೂಸ್ ಇಟ್ಸ್ ನಾರ್ಮಲ್ ಕಲರ್ ಹೋಗಿ ಆ ಜಾಗದಲ್ಲಿ ವೈಟ್ ಅಂದರೆ ಹೈಪೋಪಿಗ್ಮೆಂಟೆಡ್ ಪ್ಯಾಚಸ್ ಆಗಿ ಬರುತ್ತೆ. ಸೊ ಅದು ಯೂಶಲಿ ಅದು ಕೆಲವರಿಗೆ ಏನಾಗುತ್ತಂದ್ರೆ ಇಟ್ ಕ್ಯಾನ್ ಬಿ ಸಿಮೆಟ್ರಿಕಲ್ ಆಸ್ ವೆಲ್ ಆಸ್ ಅಸಿಮೆಟ್ರಿಕಲ್. ಎಸಿಮೆಟ್ರಿಕಲ್ ಅಂದರೆ ಒಂದು ಪಾಯಿಂಟಲ್ಲಿ ಜಸ್ಟ್ ಒಂದು ಲಾಕಲೈಸ್ಡ್ ಏರಿಯಾದಲ್ಲಿ, ಸಪೋಸ್ ಒನ್ ಪಾರ್ಟ್ ಆಫ್ ಹ್ಯಾಂಡ್, ಒನ್ ಪಾರ್ಟ್ ಆಫ್ ಎನಿ ಅದರ್ ಬಾಡಿ ಪಾರ್ಟ್, ಅದು ಜಾಸ್ತಿ ಬೇಗನೆ ಸ್ಪ್ರೆಡ್ ಆಗಲ್ಲ. ಅದು ಅದೇ ಥರ ಇರುತ್ತೆ ಫಾರ್ ಮೆನಿ ಇಯರ್ಸ್. ಅದು ತುಂಬ ವರ್ಷಗೆ ಅದೇ ಥರ ಇರುತ್ತೆ, ಜಾಸ್ತಿ ಸ್ಪ್ರೆಡ್ ಆಗಲ್ಲ. ಕೆಲವರಿಗೆ ಸಿಮೆಟ್ರಿಕ್ ಆಗಿ ಎರಡು ಕಾಲಲ್ಲಿ ಶುರು ಆಗುತ್ತೆ. ಬಟ್ ಅದು ಚಾನ್ಸ್ ಇದೆ ತುಂಬ ಫುಲ್ ಬಾಡಿಗೆ ಸ್ಪ್ರೆಡ್ ಆಗಕ್ಕೆ. ಸೊ ಟೂ ಡಿಫ್ರೆಂಟ್ ವೆರೈಟೀಸ್ ಇದೆ. ಸೊ ಇದು ಮೇನ್ಲಿ ಇದು ಕೂಡ ಆಟೋಮ್ಯೂನ್ ರೀಸನ್ ಇಂದ ಬರುತ್ತೆ, ಹೆರಿಡಿಟರಿ ರೀಸನ್. ಫ್ಯಾಮಿಲಿದಲ್ಲಿ ಈ ತರ ವಿಟಿಲಿಗೋ ಸಮಸ್ಯೆ ಇದ್ದಾಗ ಅದು ಬರಕ್ಕೆ ಚಾನ್ಸಸ್, ಫ್ಯೂಚರ್ ಜನರೇಷನ್ಗೆ ಬರಕ್ಕೆ ಚಾನ್ಸಸ್ ಇರುತ್ತೆ. ಸಿಮಿಲರ್ಲಿ ಸೋರಿಯಾಟಿಕ್ ಪೇಷಂಟ್ಸ್ ಅಲ್ಲಿ ಕೂಡ ಅದಕ್ಕೆ ಜೊತೆನೆ ವಿಟಿಲಿಗೋ ಕೂಡ ಬರಕ್ಕೆ ಚಾನ್ಸಸ್ ಆಗಿರುತ್ತೆ. ಆಸ್ ಐ ಟೋಲ್ಡ್, ಬೇರೆ ಏನಾದ್ರೂ ಆಟೋಮ್ಯೂನ್ ಡಿಸೀಸ್, ಅವ್ರಿಗೆ ಬೇರೆ ಏನಾದ್ರೂ ಡಿಸೀಸ್ ಲೈಕ್ ಥೈರಾಯ್ಡ್ ಡಿಸೀಸ್, ಇದು ಡಯಾಬಿಟಿಸ್, ಆ ಥರ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ಕೂಡ ಇದು ವಿಟಿಲಿಗೋ ಅವರಿಗೆ ಸಮಸ್ಯೆ ಬರಕ್ಕೆ ಚಾನ್ಸಸ್ ಆಗಿರುತ್ತೆ. ಓಕೆ, ಒಬ್ರು ಕಾಲರ್ ಇದ್ರೆ ಮಾತಾಡಿಸ್ತೀನಿ. ಬಿಂದು ಅಂತ ಹೇಳಿ ಬ್ಯಾಂಗ್ಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಬಿಂದು ಅವರೇ. ಹಲೋ ಬಿಂದು ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತೀರ? ಸ್ಟಾರ್ ಹೋಮಿಯೋಪತಿಯಿಂದ ಡಾಕ್ಟರ್ ಪೂರ್ಣಿಮಾ ಅವ್ರ ನಮ್ಮ ಜೊತೆ ಇದ್ದಾರೆ. ನಿಮ್ ಪ್ರಶ್ನೆ ಏನಂತ ಕೇಳಿ ಮಾತಾಡಿ. ಮೇಡಮ್, ನನ್ಗೆ ಪ್ರೆಗ್ನೆನ್ಸಿ ಆದ್ಮೇಲೆ ಮಗು ಆದ್ಮೇಲೆ
ಬ್ಯಾಕ್ ಅಲ್ಲಿ ಪಿಂಪಲ್ಸ್ ಆಗಿರೋದು. ಆಹಾ ಹೋಗೇ ಇಲ್ಲ ಮೇಡಮ್. 5 years ಮೇಲೆ ಆಗಿದೆ. ಓಕೆ. ಎಲ್ಲಾ ತರ ಟೆಸ್ಟಸ್ ಎಲ್ಲ ಮಾಡ್ಸಿದೀನಿ. ಹ್ಮ್. ಅಂದ್ರೂ ಅದು ಡ್ಯಾಂಡ್ರಫ್ನು ಇಲ್ಲ ನನ್ಗೆ ಆಲ್ಮೋಸ್ಟ್ ಅಲ್ಲಿ. ಅಂದ್ರೂ ಅದು ಯಾಕೆ ಬಂದಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ವೇಟ್ ಗೇನ್ ಆಯ್ತಮ್ಮ? ಜಾಸ್ತಿ ವೇಟ್ ಇದೆಯಾ? ಇಲ್ಲ, ವೆಯ್ಟ್ ಇಲ್ಲ ಮೇಡಮ್, ವೆಯ್ಟ್ ಗೇನ್ ಇಲ್ಲ. ನಾನು ಮೊದ್ಲು ಹೆಂಗೆ ಇದ್ದೀನಿ ಹಂಗೆ ಇದ್ದೀನಿ ಇವಾಗ. ಫುಡ್ ಅಲ್ಲಿ ಕೂಡ ನೋಡ್ಬೇಕು, ಜಾಸ್ತಿ ಆಯಿಲಿ ಫುಡ್, ಜಾಸ್ತಿ ಫ್ಯಾಟಿ ಫುಡ್, ಇದು ಜಾಸ್ತಿ ಆಯಿಲಿ ಬ್ಯಾಕ್ ಮಾತ್ರ ಮೇಡಮ್. ಬಟ್ ಆದ್ರೆ ಕೂಡ ಮೇನ್ ಈಸ್ ಬ್ಯಾಕ್ ಸೈಡ್ ಅಲ್ಲಿ ಪಿಂಪಲ್ ಇರಪ್ಷನ್ಸ್ ಬಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಡ್ಯಾಂಡ್ರಫ್ ಒಂದು ರೀಸನ್, ಬಟ್ ಅದು ನಿಮ್ಗೆ ಇಲ್ಲ. ಸೆಕೆಂಡ್, ಫುಡ್ ಐಟಮ್ಸ್, ಫುಡ್ ಡಯಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಫುಡ್ ಅಲ್ಲಿ ಆಫ್ಟರ್ ಡೆಲಿವರಿ ಯೂಶುವಲಿ ಇರುತ್ತಲ್ವಾ ಹೋಮ್ಲಿ ಮೆಡಿಸಿನ್ಸು, ಆ ಒಂದು ಮೆಡಿಸಿನ್ಸ್ ಅಲ್ಲಿ ಜಾಸ್ತಿ ಫ್ಯಾಟಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಆ ಒಂದು ಔಷಧಿಯಿಂದ ಕೂಡ ಅಂದ್ರೆ ಆ ಹೋಮ್ ಮೇಡ್ ಇದು ಮೆಡಿಸಿನ್ಸ್ ಇಂದ ಕೂಡ ಜಾಸ್ತಿ ಫ್ಯಾಟಿ ಕಂಟೆಂಟ್ ಜಾಸ್ತಿ, ಆಯಿಲ್ ಜಾಸ್ತಿ ಇರುತ್ತೆ. ಅದರಿಂದ ಕೂಡ ಸಬ್ಕ್ಯೂಟೇನಸ್ ಫ್ಯಾಟ್ ಜಾಸ್ತಿ ಆಗಿ ಇದು ಕೊಬ್ಬಿನಂಶ ಜಾಸ್ತಿ ಆಗಿ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಇರಪ್ಷನ್ಸ್ ಬರಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲಂದ್ರೆ ಬೇರೆ ಏನಾದ್ರೂ ರೀಸನ್ ಇಂದ ಕೂಡ ಬರಕ್ಕೆ ಚಾನ್ಸಸ್ ಆಗಿರುತ್ತೆ. ಬಟ್ ಫಾರ್ ದ್ಯಾಟ್ ರೀಸನ್ ಇದು ಸ್ಕಿನ್ ಕಂಪ್ಲೇಂಟ್ಸ್ ಮೇನ್ಲಿ ಅದು ನಮ್ಗೆ ನೋಡ್ಬೇಕು. ಅದು ನೋಡಿ ಅದು ನೋಡುವಾಗ ಟೈಮ್ ನಮ್ಗೆ ಜಾಸ್ತಿ ಗೊತ್ತಾಗತ್ತೆ. ಸೊ ಒಂದು ಸತಿ ಕ್ಲಿನಿಕಲ್ಲಿ ಬನ್ನಿ, ನೋಡ್ತೀನಿ ನಮ್ದು ಕಂಡೀಷನ್. ಧನ್ಯವಾದ ಬಿಂದು, ಕರೆ ಮಾಡಿದ್ದಕ್ಕೆ. ಸಿದ್ಧಗಂಗಾ ಅಂತ ಹೇಳಿ ತುಮಕೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಪೂರ್ಣಿಮಾ ನಮ್ಮ ಜೊತೆ ಇದ್ದಾರೆ. ನಿಮ್ ಪ್ರಶ್ನೆ ಏನಂತ ಕೇಳಿ ಮಾತಾಡಿ ಸರ್. ಮೇಡಮ್, ಇದು ಸುಮಾರು 2 years ಇಂದ ಇದು ಫುಲ್ ಇದ್ರಲ್ಲಿ ಇದು ಮೊಣಕೈಯಲ್ಲಿ ಮತ್ತೆ ಸೊಂಟದಲ್ಲಿ ಮತ್ತೆ ಈ ತಲೆಯಲ್ಲಿ ವೈಟ್ ಆಗಿದೆ, ಎಲ್ಲ ಪೂರ್ತಿ ಕೆಳಗಡೆ ಉದುರುತ್ತೆ. ಅದು ಬೇರೆ ಇಲ್ಲೆಲ್ಲ ತೋರಿಸಿದೀನಿ, ಡಾಕ್ಟರ್ಗೆಲ್ಲ ತೋರಿಸಿದೀನಿ 2 ವರ್ಷದಿಂದನು. ಅದು ಮೆಡಿಸಿನ್ ಮತ್ತೆ ಇದು ತಾಂಡ ಕಮ್ಮಿ ಆಗುತ್ತೆ, ತಿರ್ಗಾ ಇದಾಗುತ್ತೆ ಮೇಡಮ್ ಹಂಗೆ. ಓಕೆ, ಎಷ್ಟು ವಯಸ್ಸಾಯ್ತು ನಿಮ್ಗೆ? ಮೇಡಮ್ 40 ವರ್ಷ ಮೇಡಮ್. ಓಕೆ, ಅದು ನಿಮ್ದು ಸಿಂಪ್ಟಮ್ಸ್ ಒಂದು ಸೋರಿಯಾಸಿಸ್ ಸಿಂಪ್ಟಮ್ಸ್ ತರ ಇದೆ. ಯಾಕಂದ್ರೆ ಸೋರಿಯಾಸಿಸ್ ಅಲ್ಲಿ ಕೂಡ ಇದೇ ತರ ಇಚ್ಚಿ ಇರಪ್ಷನ್ಸ್ ಅಂದ್ರೆ ಡ್ಯಾಂಡ್ರಫ್ ತರ ವೈಟ್ ಪೌಡರ್ ತರ ಇರಪ್ಷನ್ಸ್ ಬರುತ್ತೆ. ಮತ್ತೆ ಅದು ಬೇಗನೆ ಹೋಗಲ್ಲ. ಒಂದು ಕ್ರೀಮ್ ಯೂಸ್ ಮಾಡುವಾಗ ಟೈಮ್ ಅದು ಸಪ್ರೆಸ್ ಆಗುತ್ತೆ, ತಿರುಗಿ ಅದು ಕ್ರೀಮ್ದು ಎಫೆಕ್ಟ್ ಹೋದ್ಮೇಲೆ ಅದು ತಿರುಗಿ ವಾಪಸ್ ಬರುತ್ತೆ. ಇದೆಲ್ಲಾಮೇ ಸೋರಿಯಾಟಿಕ್ ಇರಪ್ಷನ್ಸ್ ತರ ಇದೆ. ಆದ್ರೆ ಕೂಡ ನೀವೊಂದು ಸತಿ ಕ್ಲಿನಿಕಲ್ಲಿ ಬನ್ನಿ, ನೋಡ್ಬೇಕು ಏನ್ ಕಂಡೀಷನ್ ಅಂತದ್ದು. ಮತ್ತೆ ಹೋಮಿಯೋಪತಿಯಲ್ಲಿ ಡೆಫಿನೆಟ್ಲಿ ಈ ತರ ಸೋರಿಯಾಸಿಸ್ ಕಂಡೀಷನ್ಗೆ ಟ್ರೀಟ್ಮೆಂಟ್ ಇದೆ. ಸೊ ಟ್ರೀಟ್ಮೆಂಟ್ ಅಂದ್ರೆ ಪರ್ಮನೆಂಟ್ ಆಗಿ ಹೋಗ್ಬೇಕು. ಈ ತರ ಕ್ರೀಮ್ ಏನು ಕೊಡಲ್ಲ ನಾವು. ಕ್ರೀಮ್ ಇಂದ ಏನಾಗುತ್ತೆ ಅಂದ್ರೆ ಆ ಒಂದು ಟೆಂಪ್ರರಿ ಹೋಗುತ್ತೆ, ಬಟ್ ಆ ಒಳಗೇನೆ ಬೇರಿಂದ ನಿಮ್ಗೆ ಈ ಕಂಪ್ಲೇಂಟ್ಸ್ ತೆಗಿಸ್ಬೇಕು. ಸೊ ಅದು ಇಂಪಾರ್ಟೆಂಟ್, ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಸೊ ಅದಕ್ಕೇನೆ ಒಂದು ಸತಿ ಕ್ಲಿನಿಕಲ್ಲಿ ಬನ್ನಿ, ನೋಡ್ತೀನಿ. ಎಸ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಈ ಎಲ್ಲ ಚರ್ಮ ರೋಗದ ಸಮಸ್ಯೆಗೆ ಸ್ಟಾರ್ ಹೋಮಿಯೋಪತಿಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅಂತ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್ನ ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ತೀನಿ. ಮಲ್ಲಣ್ಣ ಅಂತ ಹೇಳಿ ಯಾದಗಿರಿಯಿಂದ ಕಾಲ್ ಮಾಡಿದ್ದಾರೆ. ಮಲ್ಲಣ್ಣ ಅವರೇ ನಮಸ್ತೆ. ಮಲ್ಲಣ್ಣ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸ್ಟಾರ್ ಹೋಮಿಯೋಪತಿಯಿಂದ ಡಾಕ್ಟರ್ ಪೂರ್ಣಿಮಾ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮ್ ಪ್ರಶ್ನೆ ಏನಂತ ಕೇಳಿ ಅವ್ರ ಜೊತೆ ಮಾತಾಡಿ. ಮೇಡಮ್ ಅವರೇ, ನಮ್ದು ಏನಂದ್ರೆ ಮೂಗಿನ ಮೇಲೆ ಒಂದು ಚುಕ್ಕಿ ಆಗಿತ್ತು ಸಣ್ಣದು. ಅದು ಇವಾಗ ನೋಡಿದ್ರೆ ಮೂಗೆಲ್ಲ ಹರಡ್ಕೊಂಡ್ಬಿಟ್ಟಿದೆ. ಆಮೇಲೆ ನಾವು ಅದಕ್ಕೆ ಒಂದು ಯಾರು ಕೇಳಿದೆ, ಹಿಂಗೆ ಕೇಳಿದ ತಕ್ಷಣ ಕ್ರೀಮ್ ಹೇಳಿದ್ರು. ಆಮೇಲೆ ನಾನು ಸ್ವಲ್ಪ ದಿನದಿಂದ ಒಂದು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ, ಅದು ಯಾವ ಪೆಂಡ್ರಮ್ ಪ್ಲಸ್ ಅಂತ ಹೇಳಿ. ಆ ಕ್ರೀಮ್ ಯೂಸ್ ಮಾಡೋದ್ರಿಂದ ಅದು ಯೂಸ್ ಮಾಡಿದ ತಕ್ಷಣ ಶೈನಿಂಗ್ ಬರುತ್ತೆ. ಆಮೇಲೆ ಅದನ್ನ ಚೆನ್ನಾಗಿ ಆಯ್ತು ಅಂತ ಬಿಟ್ಟ ತಕ್ಷಣ ಮತ್ತೆ ರಿಟರ್ನ್ ಅದು ಆ ಮಾರ್ಕ್ ಮತ್ತೆ ನಮ್ಗೆ ಕಾಣಿಸ್ಕೊಳುತ್ತೆ. ಮಾರ್ಕ್ ಬರುತ್ತೆ. ಮಾರ್ಕ್ ಮತ್ತೆ ಅದು ಅದರಿಂದ ಸ್ವಲ್ಪ ಪಿಂಪಲ್ಸ್ ಎಲ್ಲ, ಅದು ಮುಖ ಕಟ್ಟೋದ್ರಿಂದ ಪಿಂಪಲ್ಸ್ ಎಲ್ಲ ಆಗುತ್ತೆ. ಹಿಂಗಾಗಿ ಅದಕ್ಕೇನು ಪರ್ಮನೆಂಟ್ ಸೊಲ್ಯೂಷನ್ ಏನು ಇದೆ? ಬಟ್ ಫುಡ್ ನಿಮ್ದು ಹ್ಯಾಬಿಟ್ ಕೂಡ ನೋಡ್ಬೇಕುಪ್ಪ. ನಿಮ್ದು ಆಕ್ಚುಲಿ ಕ್ರೀಮ್ ಎಲ್ಲಾಮೇ ಸೊಲ್ಯೂಷನ್, ಕ್ರೀಮ್ ಅಂತ ಏನು ಸೊಲ್ಯೂಷನ್ ಬರಲ್ಲ. ನಿಮ್ದು ಹ್ಯಾಬಿಟ್ ಅಂದ್ರೆ ಜಾಸ್ತಿ ಆಯಿಲಿ ಫುಡ್ ತಗೊಂಡ್ರೆ ಒಂದು ಸೈಡ್ ಅಲ್ಲಿ ಏನು ಔಷಧಿಯಿಂದ ಏನು ನಿಮ್ಗೆ ಎಫೆಕ್ಟ್ ಬರಲ್ಲ. ಫುಡ್ ಇಂಪಾರ್ಟೆಂಟ್, ಮತ್ತೆ ನೀರು ಚೆನ್ನಾಗಿ ಕುಡಬೇಕು. ಒಂದು ಅಟ್ಲೀಸ್ಟ್ ಒಂದು 8 glasses ಆಫ್ ವಾಟರ್ ಅಂದ್ರೆ ಒಂದು 3 liters ಆಫ್ ವಾಟರ್ ಇಂಪಾರ್ಟೆಂಟ್. ಸ್ಕಿನ್ ಗ್ಲೋ ಬರಕ್ಕೆ ನೀರು ಬೇಕು, ಅದು ಇಂಪಾರ್ಟೆಂಟ್ ಆಗಿ. ಮತ್ತೆ ಸ್ಕಾರಿಂಗ್ಗೆ ಸ್ಕಾರ್ ಮಾರ್ಕ್ಸ್ ಹೋಗ್ಲಿಕ್ಕೆ ಡೆಫಿನೆಟ್ಲಿ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆ. ನೀವು ಬನ್ನಿ, ಒಂದು ಸತಿ ನೋಡ್ತೀನಿ, ನೋಡಿ ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೇನೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
ಎಸ್ ಡಾಕ್ಟರ್, ಈ ಒಂದು ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಸಮಸ್ಯೆ ಆಗಿರ್ಬೋದು, ಪ್ರೆಗ್ನೆಂಟ್ ಲೇಡೀಸ್ ಅಲ್ಲೂ ಕಾಣಿಸ್ಕೊಳ್ಳುತ್ತಾ? ಬಿಕಾಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಈ ಒಂದು ಸಮಸ್ಯೆ ಬರಬಹುದಾ ಹೇಗೆ ಅಂತ? ಡೆಫಿನೆಟ್ಲಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಶಲಿ ವಿ ಡೋಂಟ್ ರೆಕಮೆಂಡ್ ಮೆಡಿಸಿನ್ಸು ಆ ಟೈಮಲ್ಲಿ. ಸೊ ಡೆಫಿನೆಟ್ಲಿ ಹೋಮಿಯೋಪತಿಯಲ್ಲಿ ಏನು ನಮಗೆ ಸೈಡ್ ಎಫೆಕ್ಟ್ಸ್ ಆಗಿ ಏನು ಬರಲ್ಲ. ಅದಕ್ಕೇನೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ತರ ಸ್ಕಿನ್ ಕಂಡೀಷನ್ಸ್ ಏನಾದರೂ ಬಂದ್ರೆ ಕೂಡ ನಮ್ದಲ್ಲಿ ಡೆಫಿನೆಟ್ಲಿ ವಿತೌಟ್ ಸೈಡ್ ಎಫೆಕ್ಟ್ ಆಗಿ ನಮ್ದಲ್ಲಿ ಟ್ರೀಟ್ಮೆಂಟ್ ಇದೆ. ಅದು ಖಂಡಿತ ಅಂದ್ರೆ ಮಗುವಿಗೆ ಕೂಡ ಆ ತರ ಕಂಪ್ಲೇಂಟ್ಸ್ ಇನ್ ಫ್ಯೂಚರ್ ಜೆನೆಟಿಕಲಿ ಅದು ಟ್ರಾನ್ಸ್ಫರ್ ಆಗತ್ತಲ್ವಾ. ಸೊ ಅದು ಒಂದು ಟೆಂಡೆನ್ಸಿ ಇರುತ್ತೆ. ದಟ್ ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅದು ಕರೆಕ್ಟ್ ಆಗುತ್ತೆ. ಅದು ಪ್ರೊಟೆಕ್ಷನ್, ಮಗುವಿಗೆ ಕೂಡ ಒಂದು ಪ್ರೊಟೆಕ್ಷನ್ ಬರುತ್ತೆ. ಡೆಫಿನೆಟ್ಲಿ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆ. ಓಕೆ, ಇನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಈ ಒಂದು ಸೋರಿಯಾಸಿಸ್ ಆಗಿರ್ಬೋದು, ಯಾವುದೇ ಒಂದು ರೀತಿಯಾದ ಚರ್ಮ ಸಮಸ್ಯೆ, ರೋಗದ ಸಮಸ್ಯೆಯಿಂದ ಹೋಮಿಯೋಪತಿಗೆ ಬಂದ್ರೆ ನೀವು ಇನಿಷಿಯಲಿ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಾ ಅಂತ? ಅದು ನೋಡಬೇಕು. ಆಕ್ಚುಲಿ ಕೆಲವರು ಅದು ಈ ಎಕ್ಸಿಮಾ, ಪರ್ಟಿಕ್ಯುಲರ್ಲಿ ಸೆಬೋರಿಕ್ ಡರ್ಮಟೈಟಿಸ್ ಮತ್ತೆ ಸ್ಕ್ಯಾಲ್ಪ್ ಅಲ್ಲಿ ಇರೋದು ಸೋರಿಯಾಸಿಸ್, ಇದೆಲ್ಲಾಮೇ ನೋಡುವಾಗ ಟೈಮ್ ಒಂದೇ ತರ ಇರುತ್ತೆ. ಸೊ ಅದು ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳಿದ್ರು ಅದು ತುಂಬಾನೇ ಫ್ಯಾಮಿಲಿ ಹಿಸ್ಟ್ರಿ ನೋಡೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಈ ತರ ಸೋರಿಯಾಟಿಕ್ ಕಂಪ್ಲೇಂಟ್ಸ್ ಇದ್ದಾಗ ನಮ್ಗೆ ಒಂದು ಐಡಿಯಾ ಬರುತ್ತೆ, ಎಸ್ ಹಿ ಕ್ಯಾನ್ ಹ್ಯಾವ್ ಸೋರಿಯಾಟಿಕ್ ಕಂಪ್ಲೇಂಟ್ಸ್ ಅಂದ್ರೆ. ಸೊ ಅದು ಅವರದ್ದು ಹಿಸ್ಟ್ರಿ ನೋಡಬೇಕು, ಫುಲ್ ಡೀಟೇಲ್ ಸಿಂಪ್ಟಮ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ನೋಡಬೇಕು ಅದು ವೆನ್ ವಿ ಸಿ ದ ಕಂಪ್ಲೇಂಟ್ ನೋಡುವಾಗ ಟೈಮ್ ನಮ್ಗೆ ಗೊತ್ತಾಗುತ್ತೆ. ಸೆಲ್ಫ್ ಟ್ರೀಟ್ಮೆಂಟ್ ಅದು ಬೇಡ. ಸೆಲ್ಫ್ ಟ್ರೀಟ್ಮೆಂಟ್ ಅಂದ್ರೆ ಇದು ಡ್ಯಾಂಡ್ರಫ್ ಆಗಿರ್ಬೋದು, ಅದು ದೆನ್ ದೇ ಆರ್ ಟೇಕಿಂಗ್ ಆಂಟಿ ಡ್ಯಾಂಡ್ರಫ್ ಶಾಂಪು, ಅದೇನು ಸೊಲ್ಯೂಷನ್ ಅಲ್ಲ. ಡಾಕ್ಟರ್ ಹತ್ರ ಹೋಗ್ಬೇಕು. ಅದು ಏನಂದ್ರೆ ನೋಡಿ ಅದು ಕನ್ಫರ್ಮ್ ಮಾಡಿ. ಸಪೋಸ್ ಅದು ಕನ್ಫರ್ಮ್ ಆಗಿಲ್ಲ, ಇವನ್ ಆಫ್ಟರ್ ಎಕ್ಸಾಮಿನೇಷನ್ ಅದು ಕನ್ಫರ್ಮ್ ಆಗಿಲ್ಲ ಅಂದ್ರೆ ಅದು ಸ್ಕಿನ್ ಬಯೋಪ್ಸಿ ವಿಲ್ ಗಿವ್ ಫಾರ್ ಸ್ಕಿನ್ ಬಯೋಪ್ಸಿ. ಸ್ಕಿನ್ ಸ್ವಲ್ಪ ತೆಗಿಸ್ಬಿಟ್ಟು ಅದು ಬಯೋಪ್ಸಿ ಅಲ್ಲಿ ಗೊತ್ತಾಗತ್ತೆ ಏನ್ ಸ್ಕಿನ್ ಕಂಡೀಷನ್, ಕರೆಕ್ಟ್. ಎಸ್, ಇನ್ನು ಈ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದ್ರೆ ಸಾಕಷ್ಟು ಜನ ಒಂದು ಲಾಂಗ್ ಪ್ರೋಸೆಸ್ ಇರುತ್ತೆ, ನಾನು ಸಾಕಷ್ಟು ಫುಡ್ ಡಯಟ್ ಮಾಡ್ಬೇಕಂತ ಇರುತ್ತೆ ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ಹೇಗಿರುತ್ತೆ ಅದು ಫುಡ್ ಚಾರ್ಟ್ ಎಲ್ಲ? ತುಂಬಾ ಡಯಟ್ ಮಾಡ್ಬೇಕಾ ಹೇಗೆ ಅಂತ? ಅಷ್ಟು ಡಯಟ್ ತುಂಬಾ ಜಾಸ್ತಿ ರೆಸ್ಟ್ರಿಕ್ಷನ್ ಏನೂ ಇಲ್ಲ. ಬಟ್ ಡೆಫಿನೆಟ್ಲಿ ಕಾಫಿ ಗೋಸ್ ಅಗೇನ್ಸ್ಟ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್. ಅಂದ್ರೆ ಕಾಫಿ ಕುಡಿದ್ರೆ ನಮ್ದು ಮೆಡಿಸಿನ್ಸ್ ಅಷ್ಟು ಕೆಲಸ ಮಾಡಲ್ಲ. ಸೊ ಇಫ್ ಯು ಅವಾಯ್ಡ್ ಮಾಡಬೇಕು ಡ್ಯೂರಿಂಗ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಟೈಮಲ್ಲಿ ಕಾಫಿ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಕಾಫಿ ಯೂಸ್ ಮಾಡಿದಾಗ ನಮ್ದು ಮೆಡಿಸಿನ್ಸ್ ಅಷ್ಟು ವರ್ಕ್ ಆಗಲ್ಲ. ಸೆಕೆಂಡ್ ಅಂದ್ರೆ ಲೈಫ್ ಸ್ಟೈಲ್ ಕೂಡ ನೋಡ್ಬೇಕು. ಒಂದು ಸೈಡ್ ಅಲ್ಲಿ ಟ್ರೀಟ್ಮೆಂಟ್, ಮತ್ತೆ ಸೈಡ್ ಅಲ್ಲಿ ನೀವು ಜಂಕ್ ಫುಡ್ ಐಟಮ್ಸ್ ತಿಂದ್ರೆ ತುಂಬಾ ಸ್ಟ್ರೆಸ್ ಆತರ ಇದೆಲ್ಲ ಫ್ಯಾಕ್ಟರ್ಸ್ ಇದ್ದಾಗ ಈ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಜಾಸ್ತಿ ಪ್ರೊಲಾಂಗ್ ಆಗಿ ಹೋಗುತ್ತೆ ಅಲ್ವಾ. ಸೊ ನಿಮ್ದು ಸೈಡ್ ಅಲ್ಲಿ ಕೂಡ 50% ನಿಮ್ದು ಲೈಫ್ ಸ್ಟೈಲ್ ನೀವು ಅದು ನೋಡ್ಬೇಕು, 50% ಅವರ್ ಮೆಡಿಸಿನ್ಸ್. ಬಟ್ ಆದ್ರೆ ಕೂಡ ಹೋಮಿಯೋಪತಿಯಲ್ಲಿ ಖಂಡಿತ ಆಟೋ ಇಮ್ಯೂನ್ ಡಿಸೀಸ್ ಕಂಡೀಷನ್ಸ್ ಲೈಕ್ ಇದು ಸೋರಿಯಾಸಿಸ್ ಮತ್ತೆ ವಿಟಿಲಿಗೋಗೆ ಪರ್ಮನೆಂಟ್ ಸೊಲ್ಯೂಷನ್ ಇದೆ. ಬೇರೆ ಕಡೆ ಏನು ಆತರ ಪರ್ಮನೆಂಟ್ ಆಗಿ ಏನು ಸೊಲ್ಯೂಷನ್ ಇಲ್ಲ. ಅದು ಟ್ರೀಟ್ಮೆಂಟ್ಗೆ ಟೈಮ್ ಬೇಕಾಗತ್ತೆ. ಅಟ್ ಲೀಸ್ಟ್ ಒಂದು 1-2 year 3 year 4 years ಆಗತ್ತೆ. ಆದ್ರೆ ಕೂಡ ಅದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಇದೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಚರ್ಮ ರೋಗದ ಸಮಸ್ಯೆ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಎಸ್ ವೀಕ್ಷಕರೇ, ಇನ್ನು ನೀವು ಕೂಡ ಕಾರ್ಯಕ್ರಮ ನೋಡಿದ್ರಿ. ಏನೊಂದು ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಸಮಸ್ಯೆಯಿಂದ ನೀವು ಕೂಡ ಬಳಲ್ತಾ ಇದ್ರೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ಸ್ಟಾರ್ ಹೋಮಿಯೋಪತಿ ಬ್ರಾಂಚ್ಗೆ ಭೇಟಿ ಕೊಟ್ಟು ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.